ಈಗ ಕಾಲರ್ ಇದ್ದಾರೆ, ಮಾತನಾಡಿಸೋಣ. ರಾಯಚೂರಿನಿಂದ ಶಬಾನಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಬಾನಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. ಸರಿ ಮೇಡಮ್. 28/5/2020 ಮೇಡಮ್. 28/5/2020. ಹ್ಞೂ ರೀ. ಟೈಮಿಂಗ್ ಹೇಳಿ. ಸಾಯಂಕಾಲ 5 ಗಂಟೆ ರೀ ಮೇಡಮ್. 5 ಗಂಟೆ. ಏನು ಪ್ರಶ್ನೆ ಮಗಳ ಬಗ್ಗೆ? ನನ್ನ ಮಗಳು ಭಾಳ ಹಠಮಾರಿ ಇದಾಳ್ರಿ ಮೇಡಮ್. ಏನು ಹೇಳಿ? ಅದಕ್ಕೆ ಭವಿಷ್ಯ ಇದಂತ್ರಿ ಮೇಡಮ್ ಮುಂದೆ. ಮುಂದೆ ಅಲ್ಲ ಜೀವನ ಹೇಗಿರುತ್ತೆ ಅನ್ನೋದು ಪ್ರಶ್ನೆನಾ? ಹೌದ್ರಿ, ಹಠ ಜಾಸ್ತಿ ಮಾಡ್ತಾಳ್ರಿ ಮೇಡಮ್. ಶಬಾನ ಅವರೇ ನಮಸ್ಕಾರ. ಕರಿ ಗುರುಜಿ. ಮಗು ಹೇಗೆ ಓದುತ್ತೆ ಅಂತ ಅಲ್ವಾ ತಮ್ಮ ಪ್ರಶ್ನೆ ಪಾಪ? ಹೌದ್ರಿ ಸರ್. ಚೆನ್ನಾಗಿ ಓದ್ತಾಳ, ನನಗೆ ಹೆಸರು ತಂದ್ಕೊಡ್ತಾಳ, ಅವಳ ಹೆಸರು ತಗೋತಾಳೆ, ನನಗೆ ಹೆಸರು ತಂದ್ಕೊಡ್ತಾಳ, ಈ ಥರದ್ದು ತಾಯಂದಿರ ಪಾಪ ಆಸೆ ಆಗಿರುತ್ತೆ. ಚೆನ್ನಾಗಿದೆ ಇವರೇ. ಇವರಿಗೆ ದ್ವಿತೀಯಾಧಿಪತಿ ಕುಜ ಪಂಚಮದಲ್ಲಿರ್ತಕ್ಕಂಥದ್ದು, ಮತ್ತು ಮುಖ್ಯವಾಗಿ ಶನೈಶ್ಚರ ಚತುರ್ಥದಲ್ಲಿ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಚಂದ್ರ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಗ್ಯಾಧಿಪತಿ ಬುಧ ಭಾಗ್ಯದಲ್ಲಿರ್ತಕ್ಕಂಥದ್ದು. ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ವಾ? ಹೀಗಾಗಿ ಅದೃಷ್ಟದಿಂದ ದೈವಾನುಕೂಲದಿಂದ ತುಂಬ ಯಾವ ಸಂದರ್ಭದಲ್ಲಿ ಏನು ಬೇಕೋ ಅದು ಇವರಿಗೆ ಸಿಗ್ತಾ ಹೋಗುತ್ತೆ. ಚೆನ್ನಾಗಿದೆ, ಒಳ್ಳೆಯ ಬುದ್ಧಿವಂತರಾಗ್ಬೋದು. ಬುಧ ತುಂಬ ಚೆನ್ನಾಗಿದ್ದರೆ ಒಳ್ಳೆ ಏನು CA ಇತ್ಯಾದಿ ಮಾಡಿ 4-6 ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗುವ ಸಾಧ್ಯತೆ ಇದೆ ಇವರೇ. ಹೀಗಾಗಿ ಚೆನ್ನಾಗಿ ಓದಿಸಿ, BCom ತೊಗೊಂಡು ಮುಂದೆ ಆ ರೀತಿಯಲ್ಲಿ ಒಂದು ಗುರಿ ಇಟ್ಟುಕೊಂಡು ಓದಿಸಿದ್ರೆ ಬಹಳ ಒಳ್ಳೆಯದು. ಒಳ್ಳೆಯ ಶಿಕ್ಷಣ ಕೊಡಿ, ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಇರ್ತಾರವರು. ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ವೆಂಕಟಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟಮ್ಮ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ತಮ್ಮ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಜನ್ಮ ದಿನಾಂಕ? ಇಲ್ಲ ಮೇಡಮ್, ನಮ್ದು ಇಲ್ವಾ? ರಾಶಿ ನಕ್ಷತ್ರ ಏನಾದ್ರು ಗೊತ್ತಾ? ಅದೇ ನನ್ನದು ವೆಂಕಟಮ್ಮ ಅನ್ನೋದ್ರ ಮೇಲೆ ವೃಷಭ ರಾಶಿ ಅಂತ ಬರುತ್ತೇನೋ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಮೃಗಶಿರ. ಓಕೆ, ಸರಿ ಸರಿ ಸರಿ. ನಮಸ್ಕಾರ ವೆಂಕಟಮ್ಮ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ ನಮಸ್ಕಾರ. ತಮ್ಮ ಹೆಸರಿನ ಬಲದ ಮೇಲೆ ನೋಡ್ಬಿಡೋಣ ಅಲ್ವಾ? ಗುರುಜಿ. ವೃಷಭ ರಾಶಿ ಅಂತ ಅಂದ್ಕೊಂಡಿದ್ದೀರಲ್ವಾ ತಾವು? ಹೌದು. ವೃಷಭ ರಾಶಿಯವರಿಗೆ ಈಗಷ್ಟೇ ಹೇಳಿದ್ನಲ್ಲ, ರವಿನೂ ಹೇಗೆ ಬರ್ತಾ ಇದ್ದಾನೆ, ರಾಷ್ಟ್ರಾಧಿಪತಿನೂ ವ್ಯಯದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲೊಂದು ನಮಸ್ಕಾರ ಹಾಕಿ, ಅದು ನಿಮಗೆ ಬಲ ತಂದು ಕೊಡುತ್ತೆ. ಇದೆಲ್ಲ ಈ ವಾರದವರೆಗೆ. ಮುಂದಿನ ವಾರದಿಂದ ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ರಾಶಿಗೆ ಬರ್ತಾನೆ, ಆಗ ಸ್ವಲ್ಪ ಚೇತರಿಕೆ ಬರುತ್ತೆ. ಮನಸ್ಸಿಗೆ ಬಂದು ತುಂಬಿಕೊಂಡಂಥ ಯಾವುದೋ ವ್ಯಥೆಯೋ ನೋವೋ ಅವುಗಳೆಲ್ಲ ತಾನಾಗೇ ಒಂದು ಕತ್ತಲು ಹೇಗೆ ಸರಿದು ಬೆಳಕಾದಾಗ ನಮಗೆ ಕಣ್ಣಿಗೆಲ್ಲ ರಂಜನೆ ಉಂಟಾಗುತ್ತೋ ಹಾಗೆ ನಿಮಗೆ ಮನಸ್ಸಿಗೆ ಒಂದು ರಂಜನೆ ಸಿಗುತ್ತೆ, ಮನಸ್ಸಿಗೆ ಒಂದು ಮುದ ಉಂಟಾಗುತ್ತೆ. ಈ ಒಂದು ವಾರ ಕಳಿಬೇಕು, ಆಮೇಲೆ ಸರಿ ಹೋಗುತ್ತೆ. ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕಲ್ಲ, ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ, ಒಳ್ಳೆಯದಾಗಲಿ. ಸರಿ. ಇನ್ನು ರಾಘವೇಂದ್ರ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ ಸರ್? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 17/11/2010. 17/11/2010. ಟೈಮಿಂಗ್ ಹೇಳಿ ಸರ್. ಅವನು ಬೆಳಗ್ಗೆ 10 ಗಂಟೆಗಾ? ಸರಿ. ಪ್ರಶ್ನೆ ಏನ್ ತಮ್ದು? ಅವನು SLC ಓದ್ತಾ ಇದ್ದಾನೆ. ಅಲ್ಲ, ರಾತ್ರಿ 11:20 ಹುಟ್ಟಿದ್ದು. ರಾತ್ರಿ 11:20. ಸರಿ, ಆಯ್ತು. ಪ್ರಶ್ನೆ ಕೇಳಿ. ಅವನು SLC ಓದ್ತಾ ಇದ್ದಾನೆ ಈಗ. ಅವನ ಮುಂದಿನ ಭವಿಷ್ಯ ಹೇಗಿದೆ ಅಂತ. ಸರಿ ಸರಿ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಪಂಚಮ ಸ್ಥಾನದಲ್ಲಿ ಕುಜ, ರವಿ, ಬುಧ ಇರ್ತಕ್ಕಂಥದ್ದೆಲ್ಲ ತುಂಬ ಒಳ್ಳೆಯದು. ಅಲ್ಲಿ ಬುದ್ಧಿಸ್ಥಾನದಲ್ಲಿ ಕುಜ ಚೆನ್ನಾಗಿದ್ದಾನೆ. ಹೀಗಾಗಿ ಕುಜನಿಗೆ ಒಂದು ಬಲ ಇದೆ. ಹೀಗಾಗಿ ಕುಜ ರವಿಯರಿದ್ದಾಗ ಸಾಮಾನ್ಯವಾಗಿ ಪ್ಯಾರಾಮೆಡಿಕಲ್ ರಿಲೇಟೆಡ್ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಬಲ ಹಾಗಿದ್ದರೆ, ಕುಜ ಚೆನ್ನಾಗಿದ್ದರೆ ಅವುಗಳಿಗೆ ಸಂಬಂಧಿಸಿದ ಹಾಗೆ, ಅಥವಾ ಎಲೆಕ್ಟ್ರಿಕ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅವುಗಳಿಗೆ ಅಥವಾ ಮೆಕ್ಯಾನಿಕಲ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಇವುಗಳಲ್ಲಿ ಅವಳು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಶುಕ್ರನೂ ತುಂಬ ಚೆನ್ನಾಗಿದ್ದಾನೆ. ಅಲ್ಲಿ ಮಾಲವೀಯ ಯೋಗ ಇದೆ. ಶುಕ್ರ ಡಿಸೈನ್ಗೆ ಸಂಬಂಧಿಸಿರ್ತಕ್ಕಂಥವ್ನು, ಇಂಟೀರಿಯರ್ ಡಿಸೈನು ಇವುಗಳಿರ್ತಲ್ಲ, ಇವುಗಳಿಗೆ ಸಂಬಂಧಿಸಿದ ಹಾಗೆ ಕೋರ್ಸ್ ತೊಗೊಂಡು ಓದಿದ್ರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎರಡೂ ಚೆನ್ನಾಗಿರೋದ್ರಿಂದ ಹಲವು ಹೀಗೆ 2 ಗ್ರಹಗಳು 2-3 ಗ್ರಹಗಳು ಚೆನ್ನಾಗಿದ್ದರೆ 2-3 ದಾರಿಗಳು ಸಿಗುತ್ತೆ ನಮಗೆ. ಹೀಗಾಗಿ ಪ್ರಯತ್ನ ಮಾಡಲಿ. ಅವರಿಗೆ ಯಾವುದು ಅಪೇಕ್ಷೆ ಇದೆಯೋ ಆ ಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಬಹುದು. ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.